ನಮಸ್ಕಾರ, ನಾನು ಪ್ರಶಾಂತ್. ಹೊಣಸಾದ್ರೆ ಕೊನೆಗೂ ಪೊಲೀಸ್ ಇಲಾಖೆಯಲ್ಲಿ 45,000 ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. SSLC ಪಾಸ್ ಆದವರಿಗೆ ಮತ್ತು ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇಲ್ಲಿ ಯಾರಿಗೆ ಅವಕಾಶ ಇದೆ ಅಂದ್ರೆ ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಅದ ನಂತರ ತೃತೀಯ ಲಿಂಗದ ಮಹಿಳಾ ಅಭ್ಯರ್ಥಿಗೆ, ಮಾಜಿ ಸೈನಿಕರಿಗೆ, ಅಂಗವಿಕಲದವರು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಈ ಒಂದು ವರ್ಗಕ್ಕೆ ಅಂದ್ರೆ ತೃತೀಯ ಲಿಂಗದ ಮಹಿಳಾ ಅಭ್ಯರ್ಥಿ, ಮಾಜಿ ಸೈನಿಕರು, ಅದ ನಂತರ ಅಂಗವಿಕಲದ ಅಭ್ಯರ್ಥಿಗಳಿಗೆ ಸುಮಾರು 2,000ಕ್ಕಿಂತ ಪೋಸ್ಟ್ ಇವರಿಗೆ ಮೀಸಲಾತಿ ಇಟ್ಟಿದ್ದಾರೆ. ನೋಡಿ, ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ದೈಹಿಕ ಪರೀಕ್ಷೆ ಹೇಗಿರತ್ತೆ, ಎಷ್ಟು ಹುದ್ದೆಗಳು, ಯಾವೊಂದು ರಾಜ್ಯದಲ್ಲಿ, ಅದ ನಂತರ ಏನೆಲ್ಲ ನೇಮಕಾತಿ ಪ್ರೊಸೆಸಿಂಗ್ ಇಟ್ಟಿದ್ದಾರೆ, ಏಜ್ ಲಿಮಿಟ್ ಎಲ್ಲ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸ ನೋಡತ್ತಿರಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ಈಗಲೇ ತಿಳಿಸ್ಕೊಟ್ಟಿರುವಂತ ಟೋಟಲ್ ಆಗಿ ಸುಮಾರು 45,000ಕ್ಕಿಂತ ಅಧಿಕ ಪೋಸ್ಟ್ ಬಗ್ಗೆ ಅಧಿಸೂಚನೆ ಆಗಿರತ್ತೆ. ಆಗಲೇ ತಿಳಿಸ್ಕೊಟ್ಟಿರುವಂತೆ 45,000 ಇದು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವಂತ ಪೋಸ್ಟ್. SSLC ದವರಿಗೆ ಮತ್ತು ಸೆಕೆಂಡ್ PUC ದವರಿಗೆ ಅವಕಾಶ ಇರತ್ತೆ, ಮಹಿಳೆಯರಿಗೆ ಅವಕಾಶ ಇರತ್ತೆ ಮತ್ತು ಪುರುಷರಿಗೆ ಅವಕಾಶ ಇರತ್ತೆ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಗೃಹ ರಕ್ಷಕ ಅಭ್ಯರ್ಥಿಗಳಿಗೆ ಅಂದ್ರೆ ಹೋಮ್ ಗಾರ್ಡ್ ಪೋಸ್ಟ್ ಖಾಲಿ ಇರತ್ತೆ. ಗೃಹ ರಕ್ಷಕ ದಳ ಅಂತ ಕರೀತಾರಲ್ಲ, ಅಲ್ಲಿ ಖಾಲಿ ಇರತ್ತೆ. ಅದ್ರ ಬಳಿಕ ಹೋಮ್ ಗಾರ್ಡ್ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಯಾರ್ಯಾರು ಈ ಒಂದು ಸ್ವಯಂ ಸೇವಕರ ಹುದ್ದೆಗೆ, ಗೃಹ ರಕ್ಷಕ ದಳ ಅಂದ್ರೆ ಹೋಮ್ ಗಾರ್ಡ್ ಹುದ್ದೆಗೆ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಆದಷ್ಟು 7ನೇ ತಾರೀಕಿನಿಂದ ಅಪ್ಲಿಕೇಶನ್ ಎಲ್ಲ ಸ್ಟಾರ್ಟ್ ಆಗಿದೆ. 20 ಡಿಸೆಂಬರ್ 2025 ತನಕ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ. ಯಾರ್ಯಾರು ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಇದೇ ಒಂದು ರಾಜ್ಯದಲ್ಲಿ ಅಂದ್ರೆ ಬೇಗ 20ನೇ ತಾರೀಕೊಳಗಾಗಿ ಅಪ್ಲಿಕೇಶನ್ ಹಾಕಿ. ಈಗಲೇ ತಿಳಿಸ್ಕೊಟ್ಟಿರುವಂತೆ ಇದ್ರ ಬಗ್ಗೆನ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಬನ್ನಿ ಈ ಒಂದು ನೋಟಿಸ್ ಬಗ್ಗೆ ಒಂದೊಂದ ತಿಳಿಸ್ಕೊಡ್ತೇನೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದು 7ನೇ ತಾರೀಕೆ. ಇಲ್ಲಿದೆ ನೋಡಿ, ಸಂಪೂರ್ಣ ಇದು ಹಿಂದಿದಲ್ಲಿ ಕೊಟ್ಟಿದ್ದಾರೆ. ನಾನು ನಿಮಗೆ ಕನ್ನಡದಲ್ಲಿ ವಿಸ್ತಾರಿತ ರೂಪದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದ್ದು 7ನೇ ತಾರೀಕು ನವೆಂಬರ್ 7ನೇ ತಾರೀಕದಂದು ಅಧಿಸೂಚನೆ ಆಗಿದೆ. ಇಲ್ಲಿ ಸುಮಾರು 4ರಿಂದ 5 ವಿಭಾಗದಲ್ಲಿ ಖಾಲಿ ಇರತ್ತೆ. 4ರಿಂದ 5 ವಿಭಾಗ ಸೇರಿಸಿಕೊಂಡು 45,000 ಪೋಸ್ಟ್. ಇದು ಎಲ್ಲಿ ಖಾಲಿ ಇದೆ ಅಂದ್ರೆ ಯುಪಿದಲ್ಲಿ ಖಾಲಿ ಇರುವಂತ ಪೋಸ್ಟ್. ಯುಪಿ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ನೋಡಿ, ಅಲ್ಲಿ ಯಾರ್ಯಾರು ಇಲ್ಲಿ ಬಂದಿದ್ದಾರಲ್ಲ ಅಂತವ್ರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಮತ್ತೆ ಈಗಾಗಲೇ ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡು ಮೊದಲಿಗೆ ಏನಾದ್ರೂ ನೋಂದಣಿ ಮಾಡಿತ್ತಂದ್ರೆ ಮತ್ತೊಂದ್ಸಲ ರಿಜಿಸ್ಟರ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಡೈರೆಕ್ಟ್ ಆಗಿ ಲಾಗಿನ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕಂದ್ರೆ ಮೊದಲನೇದಾಗಿ SSLC ಪಾಸ್ ಆಗಿರ್ಬೇಕು, ಸೆಕೆಂಡ್ PUC ಆಗಲೇ ತಿಳಿಸ್ಕೊಟ್ಟಿರುವಂತೆ. ಇನ್ನು ಏಜ್ ಲಿಮಿಟ್ ಬಗ್ಗೆ 18 ವರ್ಷದಿಂದ ಇಲ್ಲಿ ಎಲ್ಲಾ ಮಾಹಿತಿ ತಿಳಿಸ್ಕೊಟ್ಟಿಲ್ಲ ಅವರು. ಏಜ್ ಲಿಮಿಟ್ ಬಗ್ಗೆ ಮಾತಾಡ್ಬೇಕಂದ್ರೆ 18 ವರ್ಷದಿಂದ 30 ವರ್ಷ ತನಕ ಅವಕಾಶ ಇರತ್ತೆ. ಅದ್ರ ಬಳಿಕ ಟೋಟಲ್ ಆಗಿ 45,000 ಪೋಸ್ಟ್. ಅದ ನಂತರ ಇಲ್ಲಿ ಅರ್ಹತೆ ನೋಡಿ, ಕನಿಷ್ಠ ನಿಮಗೆ ಶಿಕ್ಷಣ SSLC, ಇನ್ನು ಪ್ರಮಾಣ ಪತ್ರ ಕೂಡ ಬೇಕಾಗತ್ತೆ. ಪ್ರೌಢಶಾಲಾ ಅಂಕಪಟ್ಟಿ ಕಡ್ಡಾಯವಾಗಬೇಕು, ಇದನ್ನ ಕೊಟ್ಟಿದ್ದಾರೆ. ಅದ್ರ ಬಳಿಕ ನಿಮಗೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಪರ್ ಮಂತ್ ಆಗಿ ಸ್ಯಾಲ್ರಿ ಮಾನದಂಡಗಳ ಪ್ರಕಾರ 18,000ದಿಂದ ಸ್ಟಾರ್ಟ್ ಇರತ್ತೆ. 43,000 50,000 ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ನಿಮ್ಮ ಒಂದು ಗೃಹ ರಕ್ಷಕ ದಳ ನೇಮಕಾತಿಗೆ ಸಂಬಂಧಪಟ್ಟಂತೆ. ಇನ್ನು ಅರ್ಜಿ ಶುಲ್ಕದ ವಿಷಯ ಯಾರ್ಯಾರಿಗೆ ಎಷ್ಟೆಷ್ಟು ಇರತ್ತೆ ಅಂತ ಹೇಳಿ, ನೀವೇನಾದ್ರೂ OBC ಅಭ್ಯರ್ಥಿ ಇತ್ತಪ್ಪ ಅಂದ್ರೆ OBC ಅವರಿಗೆ ಎಷ್ಟಿರತ್ತೆ ಅಂದ್ರೆ 400 ತನ ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಈ ಒಂದು OBC ಅಭ್ಯರ್ಥಿಗೆ 400 ತನ, ಅದ್ರ ಬಳಿಕ ನೀವೇನಾದ್ರೂ ಸಾಮಾನ್ಯ ಅಭ್ಯರ್ಥಿಗೆ 400 ತನ, EWS ಅಭ್ಯರ್ಥಿಗೆ 400 ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಅದೇ ನೀವೇನಾದ್ರೂ SC ST ಮತ್ತು PWBD ಅಭ್ಯರ್ಥಿ ಆಗೈತೆ ಅಂದ್ರೆ ನಿಮಗೂ ಕೂಡ 400 ತನ ಅರ್ಜಿ ಶುಲ್ಕ ಇಟ್ಟಿದ್ದಾರೆ. ಎಲ್ಲರಿಗೂ ಒಟ್ಟಾರೆ 400 ತನ ಅರ್ಜಿ ಶುಲ್ಕವನ್ನ ಇಟ್ಟಿದ್ದಾರೆ. ಅದ್ರ ಬಳಿಕ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನ್ ವೆಬ್ಸೈಟ್ಗಳು ಇಲ್ಲಿದೆ ನೋಡಿ, 2 ವೆಬ್ಸೈಟ್ ಕೊಟ್ಟಿದ್ದಾರೆ. ಒಂದು ವೆಬ್ಸೈಟ್ ಏನಾದ್ರು ವರ್ಕ್ ಆಗಲಿಲ್ಲ ಅಂದ್ರೆ ಇನ್ನೊಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಿ. ಈ ವೆಬ್ಸೈಟ್ ವರ್ಕ್ ಆಗಲಿಲ್ಲ ಅಂದ್ರೆ ಈ ಒಂದು ವೆಬ್ಸೈಟ್ ದಲ್ಲಿ ಅರ್ಜಿ ಸಲ್ಲಿಸಿ. ಯಾರ್ಯಾರು UPಯಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ ಅಪ್ಲಿಕೇಶನ್ ಹಾಕಿ. ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪೋಸ್ಟ್ ಇರೋದಿಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇನ್ನು ಆಯ್ಕೆ ಪ್ರಕ್ರಿಯೆಯಲ್ಲಿ ಲಿಖಿತ ಪರೀಕ್ಷೆ, ಭೌತಮಾಪನ ಪರೀಕ್ಷೆ, ದೈಹಿಕ ದಕ್ಷತೆ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ, ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲನೆ ನಡೆಸಿ ಆಯ್ಕೆನ ಮಾಡ್ತಾರೆ. ಅದ್ರ ಬಳಿಕ ಇನ್ನು ಪ್ರಮುಖ ದಿನಾಂಕ ವಿಷಯ 20 ಡಿಸೆಂಬರ್ 2025 ಕೊನೆಯ ದಿನಾಂಕ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಡೌಟ್ ಇದ್ರು ಕೂಡ ಕಮೆಂಟ್ ಮಾಡಿ, ಮತ್ತೆ ಏನಾದ್ರೂ ಮಿಸ್ ಆಗಿ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಅದಕ್ಕೆ ಏನ್ ನೀವು ಕೇಳ್ತಿರಲ್ಲ ಪ್ರಶ್ನೆಗಳು, ಅದಕ್ಕೆ ಉತ್ತರ ಅಲ್ಲೇ ಕಮೆಂಟ್ ನಲ್ಲಿ ತಿಳಿಸ್ಕೊಡ್ತೇವೆ. ಇದು ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ಭಾರತದಲ್ಲಿ ಕೆಲಸ ಇರತ್ತೆ, UPದಲ್ಲಿ